ನೀವು ಯಾವತ್ತಾದ್ರೂ ಮಾವಿನ ಹಣ್ಣಿನ ಗುಲಾಬ್ ಜಾಮೂನ್ ತಿಂದಿದ್ದೀರಾ? ಇಲ್ಲ ಅಂದರೆ ನೀವು ಇವತ್ತು ಇದನ್ನು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನೀವು 3 ಮಾವಿನ ಹಣ್ಣಿನ ಪಲ್ಪ್ನ ತಗೊಳ್ಬೇಕು. ಮೂರು ಏಲಕ್ಕಿ, 1 ಬಟ್ಲು ರಾ ಮಿಲ್ಕ್ ತಗೊಳ್ಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಒಂದು ತಪ್ಪಲೆಗೆ 1 ಕಪ್ ಸಕ್ಕರೆ, 1.5 ಕಪ್ ಅಷ್ಟು ನೀರನ್ನು ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಇದೇ ಬಾಣಲಿಗೆ ನಾನು 2 ಸ್ಪೂನ್ ಅಷ್ಟು ತುಪ್ಪ ಮತ್ತು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಚಿರೋಟಿ ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಏನು ಫೈನ್ ಪೇಸ್ಟ್ ಮಾಡಿದ್ವಿ ಮ್ಯಾಂಗೋ ಅದನ್ನು ಹಾಕಬೇಕು. ಹಾಕಿಬಿಟ್ಟು ಒಂದು ಸಣ್ಣ ಗಂಟು ಸಹ ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಅದು ಎಣ್ಣೆಲಿ ಕರೆದಾಗ ನಮ್ಗೆ ಅದು ವಾಪಸ್ ತಿನ್ನಬೇಕಾದ್ರೆ ಅಲ್ಲಲ್ಲೇ ರವೆ ರವೆ ಥರ ಸಿಗುತ್ತೆ, ಟೇಸ್ಟ್ ಹಾಳಾಗುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ನಂತರ ಇದನ್ನು ಕಾದಿರೋ ಎಣ್ಣೆಗೆ ಹಾಕಬೇಕು. ಮೀಡಿಯಮ್ ಉರಿಯಲ್ಲಿ ಹಾಕ್ಕೊಳ್ಳಿ. ಇದು ನಾರ್ಮಲ್ ನಾವೇನು ಗುಲಾಬ್ ಜಾಮೂನ್ ಮಾಡ್ತೀವಿ ಆ ಗುಲಾಬ್ ಜಾಮೂನಿಗೆ ಬರುವಂತಹ ಕಲರ್ ಗೋಲ್ಡನ್ ಬ್ರೌನ್ ಅದೇ ಕಲರ್ ಬರಬೇಕು. ಇದೀಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದನ್ನು ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹೀರ್ಕೊಳ್ಳಿ. ಅದಾದ ನಂತರ ಅದನ್ನು ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪಾಕಕ್ಕೆ ಹಾಕಿ 1 ಗಂಟೆಗಳ ಕಾಲ ಬಿಟ್ಟು ಅದನ್ನು ಸರ್ವ್ ಮಾಡಿ. ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.